ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಆಶಾಸ್ ಮೆಮೊರೇಬಲ್ ಡೇಸ್. ಇವತ್ತು ನಮ್ಮ ಶಾಲೆಯ ನೆಚ್ಚಿನ ಶಿಕ್ಷಕರಾದ ಕೋದಂಡರಾಮ್ ಸರ್ ಇವರ ಬೀಳ್ಕೊಡುಗೆ ಸಮಾರಂಭ ಹಾಗೂ ನಮ್ಮ ಶಾಲಾ ಮುಂಭಾಗದ ಮೇಲ್ಛಾವಣಿಯ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂತಹ ಬೋಲಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಇದರ ಉದ್ಘಾಟನಾ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ನೋಡಿ. ಇದಕ್ಕೆಲ್ಲ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಸ್ವಚ್ಛತೆ ಹಾಗೂ ಡೆಕೋರೇಷನ್ ಎಲ್ಲವನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಪೂರ್ವ ದಿನದ ತಯಾರಿ ಹೇಗಿತ್ತು ನೋಡೋಣ ಬನ್ನಿ. ಮಕ್ಕಳಿಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಶಾಲಾ ಸ್ವಚ್ಛತೆ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಹೇಗೆ ವಿಜೃಂಭಿಸ್ತಾ ಇದೆ, ಹೇಗೆ ಕಂಗೊಳಿಸ್ತಾ ಇದೆ ನಮ್ಮ ಶಾಲೆ ಅಂತೇಳಿ. ನೋಡಿ, ಸಂಪೂರ್ಣವಾದ ಸೆಟ್ಟಿಂಗ್ ಎಲ್ಲ ನಡೆದಿದೆ. ಚೇರ್ಸ್ ಎಲ್ಲ ಸೆಟ್ ಮಾಡಿದೆ, ಬ್ಯಾನರ್ಸ್ ಎಲ್ಲ ಸೆಟ್ ಮಾಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ. ರಿಬ್ಬನ್ ಕಟ್ಟಿಗೆ ಕೂಡ ಟೇಪ್ ಎಲ್ಲ ರೆಡಿ ಮಾಡಿ ಆಗಿದೆ. ನಾವು ಕೂಡ ರೆಡಿಯಾಗಿದ್ದೇವೆ. ಟೀಚರ್ಸ್ ಹೇಗೆ ಕಂಗೊಳಿಸ್ತಾ ಇದೆ, ಬಹಳ ಸುಂದರವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮಕ್ಕಳು ಕೂಡ ಹೂವಿನ ದಳಗಳನ್ನೆಲ್ಲ ವೆಲ್ಕಮ್ಗೋಸ್ಕರ ಇಟ್ಕೊಂಡು ರೆಡಿಯಾಗಿದ್ದಾರೆ. ಗೆಸ್ಟ್ ಕೂಡ ಆಗಾಗಲೇ ಬಂದು ತಯಾರಾಗಿದ್ದಾರೆ. ಗೆಸ್ಟ್ಗಳಿಗೆ ಟಿಫಿನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದಾಗೆ ಅವರು ಕೂಡ ಟಿಫಿನನ್ನು ಸ್ವೀಕರಿಸಿ ವೆಲ್ಕಮ್ ಮಾಡಲಿಕ್ಕೋಸ್ಕರ ತಯಾರಾಗಿದ್ದಾರೆ. ಇದು ನಮ್ಮಿಂದ ಬೀಳ್ಕೊಡ್ತಿರುವಂಥ ಶ್ರೀಯುತ ಕೋದಂಡರಾಮ್ ಸರ್ ಹಾಗೂ ಅವರ ಫ್ಯಾಮಿಲಿ, ಬೋಳಾ ಆಗ್ರೋ ಲಿಮಿಟೆಡ್ನ ವತಿಯಿಂದ ಆಗಮಿಸಿರ್ತಕ್ಕಂಥ ಶ್ರೀಯುತ ಸಂದೀಪ್ ನಾಯಕ್ ಹಾಗೂ ನಮ್ಮ ಶಾಲೆಗೆ ಬಟ್ಟಲಿನ ಸ್ಟ್ಯಾಂಡ್ ಹಾಗೂ ಇತರ ಸಹಾಯವನ್ನು ಮಾಡಿರ್ತಕ್ಕಂಥ ಶ್ರೀಯುತ ಸಂತೋಷ್ ರಾವ್ ಹಾಗೂ ನಮ್ಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಯುತ ರಾಜವರ್ಮ ಜೈನ್ ಹಾಗೂ ಸದಸ್ಯರಾದಂಥ ಶ್ರೀಯುತ ಉದಯ್ ಹೆಗ್ಡೆ, ನಮ್ಮ ಶಾಲಾ SDMC ಉಪಾಧ್ಯಕ್ಷರಾದ ಸುರೇಶ್ ಇವರು ಹಾಗೂ ಎಲ್ಲ ಪೇರೆಂಟ್ಸ್, ಟೀಚರ್ಸ್ ಹಾಗೂ ಎಲ್ಲ ಮಕ್ಕಳು ಸೇರಿಕೊಂಡು ಗೆಸ್ಟನ್ನು ಆಗಮಿಸ್ತಾ ಇದ್ದಾರೆ, ಕರೆ ತರ್ತಾ ಇದ್ದಾರೆ ನೋಡಿ. ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಮಿಸ್ತಾ ಇದ್ದಾರೆ. ಹಾಗೆ ಮಕ್ಕಳ ಸಾಮೂಹಿಕ ಕವಾಯತನ್ನು ಕೂಡ ನಾವು ನೋಡಬಹುದು. ಮೇಲ್ಛಾವಣಿಯ ಉದ್ಘಾಟನೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಬಹಳ ಸುಂದರವಾದ ಕಾರ್ಯಕ್ರಮ ನಮ್ಮ ಶಾಲೆಗೆ ಬಹಳ ಸಹಾಯಕಾರಿಯಾಗಿದೆ ನೋಡಿ. ಅವರೆಲ್ಲರನ್ನು ನಮ್ಮ ಮಕ್ಕಳು ತಮ್ಮ ನೃತ್ಯದ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಮುಂದೆ ವೇದಿಕೆಯ ಕಾರ್ಯಕ್ರಮಕ್ಕಾಗಿ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ನೋಡಿ. ಕಾರ್ಯಕ್ರಮದ ಒಂದು ಚೊಕ್ಕದಾದ ಚಿತ್ರಣವನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇವೆ. ಒಂದೊಂದಾಗಿ ನೋಡ್ತಾ ಬರೋಣ ಬನ್ನಿ. ನಿಮ್ಮೆಲ್ಲರ ನೆಚ್ಚಿನ ಊರಿನ ನೆಚ್ಚಿನ ಶಿಕ್ಷಕರಾದ ಶ್ರೀಯುತ ಕೋದಂಡರಾಮ್ ಸರ್ ಇವರ ಬೀಳ್ಕೊಡುಗೆ ಸಮಾರಂಭದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿರ್ತೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಸಮನ್ವಯಾಧಿಕಾರಿಗಳಾದ ಶ್ರೀಯುತ TB ಬಸವಲಿಂಗಪ್ಪ ಸರ್ ಇವರು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಅವರು ಮುಂದೆ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹೋದರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಹಾಗೂ ನಮ್ಮಿಂದ ಇವತ್ತು ಬೀಳ್ಕೊಡುತ್ತಿರುವಂತಹ ಶ್ರೀಯುತ ಕೋದಂಡರಾಮ್ ಸರ್, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ರಾಜವರ್ಮ ಜೈನ್, ಇವರು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಶಾಲಾ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀಯುತ ಸುರೇಶ್ ಪೂಜಾರಿ, ಇವರು ಕೂಡ ವೇದಿಕೆ. ಸಂಸ್ಥೆಗಳು ಸುಂದರವಾಗಿರ್ಬೇಕಾಗ್ತದೆ, ಅಲ್ಲಿರುವಂತಹ ಗುರುಗಳು ಸಹ ಹಾಗೆ ಈ ವಾತಾವರಣಕ್ಕೆ ಕಾರಣರಾದವರು ಇಲ್ಲಿಯ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಹಾಗೂ ಎಲ್ಲರೂ ಸಹ ಇಂದು ನಾವು ಇಟ್ಕೊಂಡಿರುವಂತಹ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಕೇಳ್ಕೊಳ್ತಾ ಇದ್ದೇನೆ. ಶಾಲೆಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಬಂದು ನೋಡಿ ಬಹಳ ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಶಾಂತಿಯ ಬೆಳಕನ್ನು ಹಬ್ಬುವ ದೀಪ ಪ್ರಜ್ವಲಿಸಿ ನಮ್ಮ ಬದುಕಿಗೂ ದಾರಿಯನ್ನು ತೋರಿಸಲು ಈ ಕಾರ್ಯಕ್ರಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಮ್ಮಲ್ಲಿ ಹಾಗೂ ಎಲ್ಲ ಅತಿಥಿಗಳಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸತ್ಯ, ಸೇವೆ ಮತ್ತು ಸಂಸ್ಕಾರದ ಸಂಕೇತ. ಒಂದು ದೀಪ ಇನ್ನೊಂದು ದೀಪವನ್ನು ಬೆಳಗಿಸಿದಂತೆ ನಾವು ಪರಸ್ಪರರನ್ನು ಬೆಳಗಿಸೋಣ. ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಹಳೆ ವಿದ್ಯಾರ್ಥಿ ನವನೀತ್ ಹೇಳಿದ್ದಾರೆ. ತೇರ್ಗಡೆ ಹೊಂದಿದ್ದು 92.42 ಹೆಮ್ಮೆ ತರುವ ವಿಚಾರವಾಗಿದೆ. ಸುಮಾರು 25 ಹಾಡುಗಳನ್ನು ಸ್ಟುಡಿಯೋ ಅತೀವ ಸಂತೋಷವಾಗುತ್ತಿದೆ. ಇದೀಗ ಅವರಿಗೆ ಶಾಲು ಮತ್ತು ಕಿರುಕಾಣಿಕೆಯೊಂದಿಗೆ ಅವರನ್ನು ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ನಿರ್ಬಂಧಿಸುತ್ತಾ ಇವತ್ತಿನ ಕಾರ್ಯಕ್ರಮವು ಬಹಳ ಒಳ್ಳೆಯ ದಿನವಾಗಿದೆ. ಯಾಕಂದ್ರೆ ಕೊಡುವ ಕೈಗಳು ಯಾವತ್ತೂ ಮೇಲ್ಕ್ರಮಕ್ಕೆ ನಮ್ಮ ಕೊಡುಗೈ ದಾನಿಗಳಾದಂತಹ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಬೋಲಾ ಇವರು, ಇಲ್ಲಿ ತುಂಬಾ ಬಿಸಿಲು ಮಳೆ ಇದರಿಂದ ತುಂಬಾ ನಮ್ಮ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇತ್ತು. ಈ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಕೋದಂಡರಾಮ್ ಸರ್ ಇದ್ದಾರೆ. ಅಷ್ಟೇ ಅಲ್ಲದೆ ಬೋಲಾ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ನ ಡೈರೆಕ್ಟರ್ ಆಗಿ ಕೂಡ ಆಯ್ಕೆಯಾಗಿರುತ್ತಾರೆ. ಅದು ನಮಗೆ ಬಹಳ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಗೌರವದ ಸನ್ಮಾನವನ್ನು ಪ್ರೀತಿಯ ಗೌರವದ ಸನ್ಮಾನವನ್ನು ಸ್ವೀಕರಿಸಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಗೆ ಇನ್ನು ಮುಂದೆ ಕೂಡ ಇರಬೇಕು. ಭಗವಂತ ನೆಚ್ಚಿನ ಮಕ್ಕಳೇ, ನಿಮಗೆಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಇಂದು ನಿಮ್ಮೆಲ್ಲ ಎದುರು ಎರಡು ಮಾತುಗಳನ್ನಾಡಲು ಮಾತನಾಡುವುದಕ್ಕೆ ಬೋಲಾಸ್ ಪ್ರತಿನಿಧಿಯಾಗಿ ಎಲ್ಲಿರುವುದು ನನ್ನ ಹೆಮ್ಮೆಯ ವಿಷಯ. ಪ್ರಾರಂಭದಲ್ಲಿ ಗೋಡಂಬಿಯೊಂದಿಗೆ ಪ್ರಾರಂಭವಾದ ಈ ಸಂಸ್ಥೆಯು ಈಗ ಇಂದು ಕಾಫಿಯಿಂದ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುತ್ತಾ
ಸರ್ಕಾರಿ ಶಾಲೆಗಳು ಮತ್ತು ವೈದ್ಯಕೀಯ ಸಂಸ್ಥೆಗಳಿಗೆ ಅವರ ಅಭಿವೃದ್ಧಿ. ನಾನು ಆಶೀರ್ವಾದ ಮೇಡಮ್ ಮತ್ತು ನಾನು ಪ್ರೈಮರಿ ಕ್ಲಾಸ್ಮೇಟ್. ಇಲ್ಲಿಗೆ ನಾನು ಬರ್ಬೇಕಂದ್ರೆ ಅವರ ಸಹಕಾರ ಇಲ್ಲದಿದ್ರೆ ನಾ ಈ ಸಂಸ್ಥೆಗೆ ಬರ್ತಿದ್ದೆ. ತೋರಿಸಿದ ಪ್ರೀತಿ, ನೀವು ತೋರಿಸಿದ ಈ ತರ ಪ್ರೋಗ್ರಾಮ್ ಇರ್ಲಿಕ್ಕಿಲ್ಲ. ಒಂದು ಅರ್ಧ ಗಂಟೆ ಒಳಗೆ ಮುಗ್ದು ತಮ್ಮ ಸಹಕಾರ ಮುಂದೆ ಇರಲಿ ಅಂತೇಳಿ ಆಶಿಸುತ್ತಾ ವಂದನಾರ್ಪಣೆಯನ್ನು ಕೈತಾ ಇದ್ದೇನೆ. ಮುಂದೆ ಈ ಕಾರ್ಯಕ್ರಮದ ಈ ಮೇಲ್ಚಾವಣಿಯ ವ್ಯವಸ್ಥೆಗೆ ನನ್ನ ಮೂಲಕ ತಲುಪಿಸಿದಂತಹ ವ್ಯಕ್ತಿ ಶ್ರೀಯುತ ಸಂತೋಷ್ ರಾವ್ ಕಾರ್ಕಳ, ನನ್ನ ಸಹೋದರ. ರಾಜವೀರಾಮ್ ದಂಪತಿಗಳ ಪುತ್ರರಾಗಿ ಕಾರ್ಕಳದ ಕುಕ್ಕುಂದೂರು ಗ್ರಾಮದಲ್ಲಿ ಜನಿಸಿರುತ್ತಾರೆ. ತಮ್ಮ ವಿದ್ಯಾಭ್ಯಾಸವನ್ನು ಕಾರ್ಕಳದಲ್ಲಿ ಪೂರೈಸಿ ಪ್ರಸ್ತುತ ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸಿಕೊಂಡು ಹಾಗೆ ಶ್ರೀ ದುರ್ಗಾ ಪರಮೇಶ್ವರಿ ತೊಡಗಿಸಿಕೊಂಡು ಹಲವಾರು ಜನ ರಸ್ತೆ ಅಪಘಾತವಾದಾಗ ಹಾಗೆಯೇ ಅನಾರೋಗ್ಯದ ಸಂದರ್ಭದಲ್ಲಿ ಹಾಗೆಯೇ ಅನೇಕ ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸಿಕೊಡುವಲ್ಲಿ ಹಾಗೆ ಯಶಸ್ವಿಯಾಗಿ ನಮಗೆ ಸಹಕರಿಸಿರುವಂತದ್ದು ಶ್ರೀಯುತ ಪ್ರಸ್ತುತ ಜೋಳ ರಸ್ತೆಯಲ್ಲಿ ಪತ್ನಿ ಶ್ರೀಮತಿ ಮಂಜುಳರಾವ್ ಹಾಗೆ ಪುತ್ರಿಯರಾದ ಸನ್ನಿಧಿ ರಾವ್ ಹಾಗೂ ಸಾನ್ವಿ ರಾವ್ ಜೊತೆಗೆ ಸುಖಿ ಸಂಸಾರವನ್ನು ನಡೆಸುತ್ತಾರೆ. ಸಮಾರಂಭ ಕೋದಂಡರಾಮ್ ಸರ್ ಇವರಿಗೆ ದೈಹಿಕ ಹಾಗೂ ಬೋರ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕರಾಗಿರುವ ಆಗಿದ್ದು ಬಾರಿಗೆ ನಾನು ಈ ಶಾಲೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವವನ್ನು ಪಡ್ಕೊಳ್ತಾ ಇದ್ದೇನೆ. ನಿಜ ಹಾಗಾಗಿ ಮೊದಲಿಗೆ ನನಗೆ ಕಂಡು ಬಂದದ್ದು ಕಮಲಾಕ್ಷ ಕಾಮತ್ ಅಂದ್ರೆ ಕಾರ್ಕಳದಲ್ಲಿ ತುಂಬಾ ಅವರು ಫೇಮಸ್ ಆಗಿದ್ದಾರೆ. ಯಾಕಂದ್ರೆ ಅವರು ಸನ್ಮಾನದಲ್ಲಿ ನೀರ ಕಾಮತ್ನ ಹೆಸರಿನಲ್ಲಿ ಒಂದು ಅತ್ಯುತ್ತಮವಾದ 4 ಕಂಪ್ಯೂಟರ್ ಹಾಗೂ ಸ್ಮಾರ್ಟ್ ಕ್ಲಾಸ್ ನ ಒಂದು ಉಪಯೋಗ ಈ ಮಕ್ಕಳಿಗೆ ಆಗಿದ್ದಂತ ಒಂದು ನೇತೃತ್ವದಲ್ಲಿ ಕೂಡಲೇ ಅದಕ್ಕೆ ಬೇಕಾದಂತ ಒಂದು ಅಚ್ಚುಕಟ್ಟಾದ ಚಂದದ ಒಂದು ಖುಷಿ ಆಗ್ತದೆ. ಇವತ್ತು ಈ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅವರು ಬರ್ಬೇಕಿತ್ತು, ಅವರ ಅನುಪಸ್ಥಿತಿಯಲ್ಲಿ ಅವರು ಹೇಳಿದ್ದಾರೆ ಮುಂದೆ ಒಂದು ದಿನ ಖಂಡಿತ ಈ ಶಾಲೆಗೆ ನಾನು ಭೇಟಿ ಕೊಡ್ತೇನೆ, ದಾನಿಗಳನ್ನು ಹುಡುಕಿ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಖಂಡಿತ ಮಾಡಿಕೊಡುತ್ತೇನೆ ಅಂತ ಅವರ ಬ್ಯಾಂಡ್ ವಾದ್ಯದೊಂದಿಗೆ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ನಾನು ಆಗ್ಲೇ ಹೇಳಿದೆ ಇದು ಖಾಸಗಿ ಶಾಲೆಯನ್ನೇ ಖಂಡಿತ ಮೀರಿಸ್ತದೆ ಈ ಸರ್ತಿ ಅಂತ. ಮುಂದೆ ಒಂದು 2025-26ನೇ ಸಾಲಿನ ಶಿಕ್ಷಕರಿಗೆ ಹಾಗೂ ಎಲ್ಲರಿಗೂ ನೀವೊಂದು ಮಾದರಿಯಾಗಬೇಕು. ಇವತ್ತು ನನಗೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿ ಇಷ್ಟು ದೊಡ್ಡ ಗೌರವ ನೀಡಿದ್ದಕ್ಕೆ ಶಾಲಾ ಮುಖ್ಯೋಪಾಧ್ಯಾಯರು ತಮ್ಮ ಮಾತುಗಳನ್ನೇ ತಮಗೆ ತಿಳಿಸಿದ್ರು. ಅವರು ಖಂಡಿತವಾಗಿ ಅವರ ಮನಸ್ಸು ಸ್ವಚ್ಛ ಸುಂದರ. ಯಾರಿಗೆ ಆದ್ರೂ ಕೂಡ ಸರ್ಕಾರಿ ಶಾಲಾ ಮಕ್ಕಳು, ಬಡ ಮಕ್ಕಳು ಶ್ರೀಮಂತ ವ್ಯವಸ್ಥೆಯನ್ನು ಪಡಿಬೇಕೆಂಬ ಆಶಯ. ಮಕ್ಕಳಿಗೆ ಮನೆಯಲ್ಲಿ ಬಡತನ ಇರಬಹುದು, ಶಾಲೆಯಲ್ಲಿ ಅವರು ಶ್ರೀಮಂತ ಶಿಕ್ಷಕರಿದ್ದಾರೆ. ಹಾಗೆ ಆ ಮೇಲ್ಚಾವಣಿ ಒಳ್ಳೆ ಶಾಲೆ ಇದೆ, ನಮ್ಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆ. ಹಾಗೆ ಕೆಲವಾರು ವ್ಯವಸ್ಥೆಗಳು ಸರ್ಕಾರದಿಂದ ಸಿಗ್ತಾ ಇಲ್ಲ. ಅದಕ್ಕೆ ನಾವು ದಾನಿಗಳನ್ನು ಹುಡುಕಬೇಕಾದದ್ದು ಅತಿ ಅಗತ್ಯ. ಅಂತ ದಾನಿಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದೀರಿ. ತಮಗೆ ಖಂಡಿತವಾಗಿ ದೇವರ ಆಶೀರ್ವಾದ ನಮ್ಮ ಫ್ಯಾಮಿಲಿಗೆ ಇರ್ತದೆ ಅಂತೇಳಿ ಹೇಳುತ್ತಾ ಮಾತು ಸಹಕಾರವನ್ನು ನೀಡುತ್ತೀರಿ ಅಂತೇಳಿ ಆಶಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಇಂದಿನ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಲಿ ಒಂದು ಭಾವನಾತ್ಮಕ ಕ್ಷಣ. ಬಂಧುಗಳು, ನಮ್ಮ ಬದುಕಿಗೆ ಬೆಳಕಾದ ಅಜ್ಞಾನದ ಅಂಧಕಾರದಿಂದ ಜ್ಞಾನದ ದೀಪ ಬೆಳಗಿಸಿದ ನಮ್ಮ ನೆಚ್ಚಿನ ಶಿಕ್ಷಕರಿಗೆ ಬೀಳ್ಕೊಡುಗೆಯ ಕೃತಜ್ಞತಾ ತಡವಾಗಿರ್ಬೋದು ಸರ್. ಈ ಮೇಲ್ಚಾವಣಿಯಲ್ಲಿ ಹೊರಭಾಗದಲ್ಲಿ ಆಗ್ಬೇಕಂತ ದೈವೇಚ್ಛೆ ಇತ್ತು. ಆದ ಕಾರಣ ಈ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ. ಯಾವ ಸಮಯದಲ್ಲಿ ಆಗ್ಬೇಕ ಆ ಸಮಯದಲ್ಲಿ ಆದ್ರೆ ಚಂದ ಸರ್. ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಪುಟ್ಟ ಮಕ್ಕಳು ಹೊಳೆಯುತ್ತಾ ಸೂರ್ಯನಂತೆ ಪ್ರಕಾಶಿಸುತ್ತಾ, ಚಂದ್ರನಂತೆ ಹೊಳೆಯುತ್ತಾ, ಮೇಘದಂತೆ ಉರಿಯುತ್ತಾ ಇಂದಿಗೂ ಜ್ಞಾನವನ್ನು ಹಂಚುತ್ತಿರುವವರು ನಮ್ಮ ನೆಚ್ಚಿನ ಶಿಕ್ಷಕರಾದ ಕೋದಂಡರಾಮ್ ಸರ್. ಇವರು ಬಹುಶಃ ಇವರ ಪಾಠಕ್ಕೆ ಮರುಳಾಗದ ವಿದ್ಯಾರ್ಥಿಗಳೇ ಇರಲಿಕ್ಕಿಲ್ಲ.
ಅತ್ಯಂತ ವಿದ್ಯೆಯನ್ನು ಮತ್ತು ಶಿಸ್ತು ಮೈದಾನದಲ್ಲಿ ಹಾಕಿಕೊಟ್ಟ ತರಹದಿಯನ್ನು ನಾವು ನಮ್ಮ ಜೀವನ ಉದ್ದಕ್ಕೂ ಎಂದೂ ಮರೆಯಲು ಸಾಧ್ಯವಿಲ್ಲ. ನಿಮ್ಮ ಮುಂದಿನ ಜೀವನವು ಸದಾ ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಕೂಡಿದಾಗ ಪರವಾಗಿಲ್ಲ ಅಂತ ಹೇಳಿ ಪ್ರೋತ್ಸಾಹಿಸಿದ್ದಾರೆ. ಹೊಸ ಹೊಸ ಆಟಗಳನ್ನು ಗುರುತಿಸಿ ಕಲಿಸಿದ್ದಾರೆ. ಹಾಗೆ ನನ್ನ ಬಗ್ಗೆ ಇನ್ನು ಕಾಳಜಿ ವಹಿಸಿ ಅಂತ ಹೇಳ್ತಾ ನನ್ನ ಪುಟ್ಟ ಭಾಷೆಯನ್ನು ಆಡ್ತೇನೆ ಅಂತ ಕೇಳಿಕೊಂಡಾಗ ಇಲ್ಲ ಅಂತ ಹೇಳಲಿಲ್ಲ. ಎಲ್ಲ ಕ್ರೀಡೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ಶಾಲೆಗೆ ಬಂದು ನಾನು ಎಂದಿಗೂ ಹೀಗೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಪಾತ್ರ ವಹಿಸಿರುವ ನಮ್ಮ ಶಾಲೆಯ ಮಾಜಿ ಕ್ರೀಡಾ ಶಿಕ್ಷಕರಾದ ಕೋದಂಡರಾಮ್ ಸರ್ ಇವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇಡೀ ಜಗತ್ತನ್ನು ಬದಲಾಯಿಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಎಂದರೆ ಅದು ಶಿಕ್ಷಣ. ಮುಂದೆ ಕರೆದುಕೊಂಡು ಹೋಗಲು ಶಾಲೆ ಬಿಟ್ಟ ತಕ್ಷಣ ನಮ್ಮ ಶಾಲೆಗೋಸ್ಕರ 5 ಗಂಟೆ ತನಕ ನಿಂತು ನಮಗೆ ಆಟ. ನಮ್ಮ ಜೀವನದ ಮಾರ್ಗದರ್ಶಕರು, ತಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿಗೆ ಕರೆದೊಯ್ಯುವವರು, ನಮ್ಮ ಕನಸುಗಳಿಗೆ ರೆಕ್ಕೆ ಕಟ್ಟುವವರು. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಸಹನೆ, ಶ್ರಮ ಇರುತ್ತದೆ. ಈ ಪ್ರೀತಿಯನ್ನು ಕೇವಲ ನಮ್ಮ ಶಾಲಾ ಮಕ್ಕಳಿಗೆ ಮಾತ್ರ ಕೊಡಲಿಲ್ಲ ಸರ್, ತಾವು ನಮ್ಮ ಇಡೀ ಊರಿಗೆ ಕೊಟ್ಟಿದ್ದೀರಿ. ತಮ್ಮ ಸಹನೆ, ತಾಳ್ಮೆ ಏನಿದೆ ಎಂಬುದನ್ನು ಇಡೀ ಊರಿಗೆ ಗೊತ್ತಿದೆ. ಹಾಗಾಗಿ ನಮ್ಮ ಇಲ್ಲಿನ ಫೋಟೋಗ್ರಾಫರ್ ಸತೀಶ್ ಇವರು ನಮ್ಮ ಸರ್ ಬಗ್ಗೆ ಒಂದೆರಡು ಮಾತನಾಡಬೇಕಂತೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕೋದಂಡರಾಮ್ ಸರ್, ನಾವು ಯಾವುದೇ ಕಾರ್ಯಕ್ರಮ ಆಗ್ಲಿ ನಮ್ಮನ್ನ ಈ ಶಾಲೆಯಲ್ಲಿ ನಾರವಿ ಶಾಲೆ ಇರ್ಬೋದು ಅಥವಾ ಈ ಶಾಲೆ ಇರ್ಬೋದು, ಪೇಟೆ ಶಾಲೆ ಇರ್ಬೋದು ಅಥವಾ ಈ ಶಾಲೆಯಲ್ಲಿ ಇರ್ಬೋದು, ನಮ್ಮನ್ನ ಪ್ರಥಮವಾಗಿ ನಾವು ಶಿವಶಕ್ತಿ ಫ್ರೆಂಡ್ಸ್ ಅವರನ್ನ ಮುಂಚಿತವಾಗಿ ನಾವು ಆಹ್ವಾನ ಮಾಡ್ತೀವಿ. ಆಹ್ವಾನ ಮಾಡಿದ್ಮೇಲೆ ಅವರು ನಾವು ಈ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ಬಿನ ಸದಸ್ಯರನ್ನು ಕರೆಯುವಂತದ್ದು. ಪ್ರಥಮವಾಗಿ ನಮ್ಮ ಶಿವಶಕ್ತಿ ಫ್ರೆಂಡ್ಸ್ ಕ್ಲಬ್ ಎಲ್ಲ ಸದಸ್ಯರನ್ನ ಕರ್ಕೊಳ್ಳುವವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೋದಂಡರಾಮ್ ಕೆಲಸದಲ್ಲಿ ಇರುವುದು. ನಮ್ಮ ಜೊತೆಯಲ್ಲಿ ಇರುವಂತ ನಮ್ಮ ಆತ್ಮೀಯರು ಕೋದಂಡರಾಮ್ ಸರ್ ಇವತ್ತು ಬೀಳ್ಕೊಡುವ ಸಮಾರಂಭದಲ್ಲಿ ನಾವಿದ್ದೀವಿ. ಸರ್, ನಿಮ್ಮನ್ನು ಯಾವತ್ತೂ ಕೂಡ ನಾವು ಮರೆಯಲಾಗದು. ಇನ್ನು ಕೂಡ ನೀವು ನಮ್ಮ ಜೊತೆಯಲ್ಲಿ ಹೀಗೆ ಇರಬೇಕು ಎನ್ನುವ ಮಾತಿನೊಂದಿಗೆ ಇವತ್ತು ಕೋದಂಡರಾಮ್ ಸರ್ ಅವರು ನಿಮಗೆ ಆತ್ಮೀಯ ಬಗ್ಗೆ ಸ್ವಾಗತಿಸಿಕೊಳ್ತಾರೆ. 2 ಔಷಧಿಗಳಿವೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ನಮ್ಮ ಕೋದಂಡರಾಮ್ ಸರ್ ಅವರ ವಿಷಯ ಹೇಳುವಾಗ ಅನ್ನುವಂಥದ್ದು ನಿಜವಾಗಿಯೂ ನನಗೊಂದು ಸ್ವರ್ಣ ಯುಗ ಅಂತ ಅನಿಸ್ತದೆ. ನಾವು ಶಿಕ್ಷಕರು ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇರ್ಲಿಕ್ಕೆ ಕಾರಣ ಸಹ ಅವರೇ. ಯಾಕಂತ ಹೇಳಿದ್ರೆ ಅವರದೊಂದು ಲೀಡರ್ಶಿಪ್, ನಾಯಕತ್ವ ಆ ರೀತಿ ಇತ್ತು. ಹೇಗೆ ಶಾಲೆ ಸಲ್ಲಿಸಿದ್ರು. ಇನ್ನೊಂದು 2020ರಲ್ಲಿ ಕೊರೋನಾದಂತಹ ಸಂದರ್ಭ, ನಾವು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಹೆದರ್ತಾ ಇದ್ವಿ. ಆ ಸಂದರ್ಭ ಹೊತ್ತಿಗೆ ಇದಕ್ಕೊಂದು ಶಿಲಾನ್ಯಾಸ ಆಯಿತು. ವಸಂತ ಬಂಗೇರು ಆ ಟೈಮ್ನಲ್ಲಿ ನಮ್ಮ ಸರ್ ತಮ್ಮ ಸಹಾಯಕ್ಕೆ ಧನ್ಯವಾದವನ್ನು ಸೂಚಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸರ್, ತಾವು ನಮ್ಮ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ, ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಸರ್, ಕೇಳಿಕೊಳ್ತಾ ಇದ್ದೇನೆ. ಸದಾ ಜೀವಂತವಾಗಿರ್ತೇವೆ. ನಿಮ್ಮ ಆಶೀರ್ವಾದವೇ ನಮ್ಮ ದೊಡ್ಡ ಸಂಪತ್ತು ಸರ್. ಈ ಅಪೂರ್ವವಾದ ವ್ಯಕ್ತಿತ್ವಕ್ಕೆ ನಮ್ಮ ಪುಟ್ಟ ಒಂದು ಕೃತಜ್ಞತಾ ಸನ್ಮಾನ ಇದೆ. ಅದನ್ನು ಪ್ರೀತಿಯಿಂದ 2013ರಿಂದ 2024ರವರೆಗೆ ಯಶಸ್ವಿಯಾಗಿ ಪೂರೈಸಿ ಸುದೀರ್ಘ 12 ವರ್ಷಗಳ ಕಾಲ ದೈಹಿಕ ಶಿಕ್ಷಕರಾಗಿ ಸಾಕಾಶ್ ರಾವ್ ಎಚ್ ಹಾಗೂ ಶ್ರೀಮತಿ ಲಲಿತಾ ಎಸ್ ಶಿಕ್ಷಕ ದಂಪತಿಗಳ ಪ್ರಥಮ ಸುಪುತ್ರನಾಗಿ ದಿನಾಂಕ 20 ಎಂಫಿಲ್ ಶಿಕ್ಷಣವನ್ನು ವಿನಾಯಕ ಮಿಷನ್ ಸೇಲಂನಲ್ಲಿ ಪೂರೈಸಿರುತ್ತಾರೆ. ಅದೇ ರೀತಿ ಕೆಸೆಟ್ ಪರೀಕ್ಷೆಯನ್ನು ಕೂಡ ತೇರ್ಗಡೆ ಹೊಂದಿರುತ್ತಾರೆ. ವಿಶ್ವ ವಿನಾಯಕ ಶಿಕ್ಷಣ ನಮ್ಮೆಲ್ಲರ ಅಚ್ಚುಮೆಚ್ಚಿನ, ತಾಳ್ಮೆಯ, ಭರವಸೆಯ ನಾಯಕ ಎಂಬ ಪ್ರಶಂಸೆ. ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸರ್ಕಾರಿ ಪ್ರೌಢಶಾಲೆ ನಾರಾವಿ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಮ್ಮ ಶಾಲೆಯ ಪರವಾಗಿ ಒಂದು ಪುಟ್ಟ ಲ್ಯಾಪ್ಟಾಪ್ ಅನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ.
ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಧಾರಾವಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರಿಗೆ ಕೂಡ ಮನದಾಳದ ಕೃತಜ್ಞತೆಗಳನ್ನು ನನ್ನ ಸಂಸ್ಥೆಯ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಕೊಡ್ಬೇಕಂತೇಳಿ ಆಶಿಸ್ತಾರೆ. ಬನ್ನಿ ಮಕ್ಕಳೇ, ನಿಮ್ಮ ಸೇವೆಗೆ ಶತ ಶತ ವಂದನೆಗಳು. ನಿಮ್ಮ ಬದುಕು ಸದಾ ಸಂತೋಷ ಆರೋಗ್ಯದಿಂದ ತುಂಬಿರಲಿ ಎಂಬ ಆಶಯದೊಂದಿಗೆ ಪರವಾಗಿ ನೀಡಿದಂತಹ ಪುಟ್ಟ ಗೌರವವನ್ನು ತಂದಿದ್ದಾರೆ. ಸರ್, ಹಾಗಾಗಿ ಅವನು ಬೆಳ್ಳಿಯ ಬ್ರಾಸ್ಲೆಟ್ ಅನ್ನು ಹಾಕ್ತಾ ಇದ್ದಾನೆ ಪ್ರೀತಿಯಿಂದ. ಸುರೇಶ್ ಅವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ನಮ್ಮ ತಂದೆ ಕೂತಿದ್ದೇವೆ, ಅವರಿಗೆ ನಮಸ್ಕರಿಸ್ತಾ ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪೋಷಕರೇ, ಹಾಗೆ ಸಹೋದರಿ ಬಂಧುಗಳು, ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೆ ಹಳೆ ವಿದ್ಯಾರ್ಥಿಗಳು ಸಹ ಬಂದಿದ್ದೀರಿ. ಹಾಗೆ ಅಕ್ಷರದಾಸೋಹ ಸಿಬ್ಬಂದಿಗಳಾದಂತಹ ಪ್ರಮೀಳ ಹಾಗೂ ಗೀತಾಕನವರೇ, ಹಾಗೆ ಎಲ್ಲರಿಗೂ ನಮಸ್ಕರಿಸ್ತಾ, ತುಂಬಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವು. ತುಂಬಾ ವೇದಿಕೆಯನ್ನ ನಾವು ನನಗೆ ನಮ್ಮ ಹೆಸರಿಗಿಂತ ಕಡಿಮೆ ರಿಸಲ್ಟ್ ಬಂದದಿತ್ತು. ಅವರನ್ನು ಬಿಟ್ಟು ನಮ್ಮನ್ನ ಎಬ್ಬಿಸಿ ತುಂಬಾ ಒಳ್ಳೆಯದು. ತುಂಬಾ ಬೇಸರ ಆಯ್ತು. ನಮ್ಮ ಶಾಲೆ ಬೈದು 2016ರಲ್ಲಿ ಇಷ್ಟು ಒಳ್ಳೆ ಶಿಕ್ಷಕರಿದ್ದು ನಾವು ಬಯಸ್ಕೊಳ್ಳೋದಾಗೈತಲ್ಲ ಅಂತ ನಮ್ಮ ಮನಸ್ಸಲ್ಲಿ ಅನ್ಕೊಂಡು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಯಾವ ವಿಷಯದಲ್ಲಿಯೂ ಸಹ ನಮ್ಗೆ ಮನೆಯಲ್ಲಿ ಸಹ ನಾನು ಹಂಚಿಕೊಳ್ಳದ ವಿಷಯವನ್ನ ಶಿಕ್ಷಕರ ಹತ್ರ ಹಂಚಿಕೊಂಡಿದ್ದೇನೆ. ಆ 20 ವರ್ಷ ಎಲ್ಲರೂ ಹೇಳ್ತಾರೆ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ, ಆದ್ರೆ ನಂಗೆ ಹಾಗೆ ಅನ್ಸ್ಲಿಲ್ಲ. ಯಾಕಂದ್ರೆ ಈ 7.5 ವರ್ಷ ಕಳೆದಂತ ವರ್ಷ ಆನಂದ್ ಸರ್ ಹೇಳಿದಾಗೆ ಒಂದು ಸ್ವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂತ ವರ್ಷ. ಏನೋ ಒಂದು ಅನಿವಾರ್ಯ ಕಾರಣದಿಂದಾಗಿ ನಾನು ಇಲ್ಲಿಂದ ವರ್ಗಾವಣೆ ತಗೊಂಡೆ ಬಿಟ್ರೆ ಈ ಶಾಲೆ ಬಗ್ಗೆ ಇನ್ನೂ ಮತ್ತೆ ಉದಯ ಪ್ರತಿಯೊಂದು ಫಂಕ್ಷನ್ ಆದಾಗ ಸಹ ಕೊರೋನಾ ಸರ್ ಅಂತೇ ಕರೆಯುದು. ಮನೆಯಲ್ಲಿರುವಾಗ ಸಹ ಒಂದು 2 ತಿಂಗಳು ಸಹ ನಂಗೆ ಅದೇ ನೆನಪು, ಸರ್ ಕರಿತಿದ್ದಾರೆ, ಕೊರೋನಾ ಸರ್ ಅಂತಿದ್ದಾರೆ ಅಂತ ನೆನಪು ಬರ್ತಾ ಇತ್ತು. ಹಾಗೆ ನಮ್ಮ ಅಕ್ಷರದಾಸ ಸಿಬ್ಬಂದಿ ಅಂತ ಗೀತಕ್ಕಾಗಿ ಬಂಗಳಕ ಅವರು ಪ್ರಾರಂಭದಿಂದ ನಮ್ಮ ಜೊತೆ ಇದ್ರು. ಏನಾದ್ರೂ ದೊಡ್ಡ ಫಂಕ್ಷನ್ ಬಂದಾಗ ಸಹ ಗೀತಕ್ಕ ಹೀಗಾಗಬೇಕು, ಬಗಳಕ್ಕೆ ಹೀಗಾಗಬೇಕು ಅಂತಂದ್ರೆ ಒಬ್ಬ ತಾಯಿಯನ್ನ ಅವರ ರೂಪದಲ್ಲಿ ಕಂಡೆ ನಾನು. ನನ್ನ ಎಲ್ಲ ಒಂದು ಏಳಿಗೆಯಲ್ಲಿ ನನ್ನ ಬೆನ್ನೆಂದಿದ್ದು ನನ್ನನ್ನು ಬೆನ್ನು ತಟ್ಟಿ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೀಗೆ ನಿಮ್ಮ ಮಾರ್ಗದರ್ಶನ ಹಾಗೆ ಆಶೀರ್ವಾದ ಮೇಲೆ ಇರ್ಲಿ ಅಂತೇಳಿ ಕೇಳ್ತಾ ಇದ್ದೇನೆ. ಹಾಗೆ 2020 ನಂತರ ಹಾಗೆ ಅಷ್ಟೊಂದು ವರ್ಷ ಸಾಧಾರಣ 22-26 ವರ್ಷ ಸರ್ವಿಸ್ ಆಗಿದ್ರು ಸಹ ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಭರ್ತಿಯಾಗಿ ಪೂರ್ಣ ಪ್ರಮಾಣದ ಮುಖ್ಯೋಪಾಧ್ಯಾಯರಾಗಿ ಭರ್ತಿ ಹೊಂದಿ ಬಂದ್ರು. ಆದ್ರೆ ಇಲ್ಲಿ ನಮ್ಮೊಂದಿಗೆ ನಮ್ಮವರಾಗಿ ಇದ್ದು ನಮ್ಮನ್ನ ಅತ್ಯುತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರು. ನಾನು ಅವ್ರ ಜೊತೆ ಇರೋದು ಒಂದು 1.5 ವರ್ಷ ಇರ್ಬೋದು. ಅಲ್ಲಿ ಸಹ ನಮ್ಮನ್ನ 4 ವರ್ಷ 20-24 ವರ್ಷ 4 ವರ್ಷ ಇದ್ದು ನಂಗೆ ಆಗ ಅನಿಸ್ಲಿಲ್ಲ. ತುಂಬಾ ವರ್ಷದಿಂದ ನಾನು ಅವ್ರ ಜೊತೆ ಇದ್ದೆ ಅಂತ ಅನಿಸ್ತು. ಮೇಡಮ್ ಅವರ ಮಾರ್ಗದರ್ಶನ, ಹಾಗೆ ಅವ್ರು ನೀಡುವಂತ ಸಲಹೆ
ನಂಗೆ ತುಂಬಾ ಇಷ್ಟ ಆಯ್ತು. ಧನ್ಯವಾದ ಮೇಡಮ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ಮತ್ತೆ ಉದಯ ಶಾಲೆ ಬಗ್ಗೆ ಹೇಳ್ಬೇಕಿದ್ರೆ, ಮತ್ತೆ ನಮ್ಮ ಶಾಲೆ ಶಿಕ್ಷಕರು, ನಮ್ಮ ಶಾಲೆ ಪ್ರಾರಂಭವಾದ 2016ರಲ್ಲಿ ಇದು ಪ್ರಾರಂಭ ಆಗ್ಲಿಕ್ಕೆ ಆಯ್ತು. ಏನೋ ರಾಜಕೀಯ ಅದೆಲ್ಲ ತುಂಬಾ ಆಗ್ತಿತ್ತು. ಅವಾಗ ಮಧ್ಯಾಹ್ನ ಸಂಜೆ ನಾವು 4 ಗಂಟೆಗೆ ಹೋಗಿದ್ದು ಮೀಟ್ ಆಗ್ಲಿಕ್ಕೆ ಒಬ್ರನ್ನ. ಬೆಳಿಗ್ಗೆ ನೀವು ಉದ್ಘಾಟನೆ ಮಾಡ್ಲೇಬೇಕಂತೇಳಿ ಎಂತ ಮಾಡುದು ಗೊತ್ತಾಗ್ಲಿಲ್ಲ. ಶಾಲೆ ಒಂದು ಫೋನ್ ಮಾಡಿದ್ದು, ಹೀಗೀಗೆ ಉಂಟು, ನನ್ನ ಹೃದಯದಲ್ಲಿ ಒಂದು ಸ್ಥಾನ ಇದೆ, ಆ ಸ್ಥಾನವನ್ನು ಯಾವಾಗೂ ಕಾಪಾಡ್ಕೊಂಡು ಹೋಗ್ತೇನೆ, ಹಾಗೆ ನಿಮ್ಮ ಪ್ರೀತಿ ಸಹ ನನ್ನ ಮೇಲೆ ಹಾಗೆ ಇರಲಿ ಅಂತ ಕೇಳ್ಕೊಂತ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಹೆಸರನ್ನು ಹೇಳಿ ಬಯಸ್ತೇನೆ. ಇಲ್ಲೇ ಪಕ್ಕದಲ್ಲಿರುವ ಕುಸುಮಕ್ಕಗೆ ನಾಗಪ್ಪಣ್ಣ, ಕುಸುಮಕ್ಕ ಅವರು ಇಲ್ಲ, ಕರೋನಾ ಟೈಮಲ್ಲಿ ಶಾಲೆಯಲ್ಲಿ ಕಿಟ್ಟನ್ನು ಹಂಚಬೇಕು ಅಂತೇಳಿ ಒಂದು ಆದೇಶ ಬಂತು. ಅವಾಗ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ. ನನ್ನ ಒಂದು ಕೀಯನ್ನು ಸಹ ನನ್ನ ಹತ್ರ ಇತ್ತು. ನಾವು ಒಂದು ದಿವಸ ಬಂದು ಕುಸುಮಕ್ಕ ಮತ್ತೆ ನಾಗಪ್ಪಣ್ಣ ಹತ್ರ ಕೊಟ್ಟೆ. ನಾಗಪ್ಪಣ್ಣ ಕುಸುಮಕ್ಕನ ಬರ್ಲಿಕ್ಕೆ ಅಲ್ಲಿಂದ ಅಷ್ಟು ಕಷ್ಟ ಇತ್ತು, ಯಾವುದೇ ಬಸ್ಗಳಿಲ್ಲ, ವಾಹನಗಳನ್ನು ಬಿಡುದಿಲ್ಲ. ಅಂತ ಸಂದರ್ಭದಲ್ಲಿ ನನ್ನ ಜವಾಬ್ದಾರಿಯನ್ನ ಕುಸುಮಕ್ಕ ಮತ್ತೆ ನಾಗಪ್ಪಣ್ಣವನ್ನು ಹೊತ್ತು ಇಲ್ಲಿಯ ಪರಿಸರದ ಎಲ್ಲ ವ್ಯಕ್ತಿಗಳಿಗೆ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಕುಸುಮಕ್ಕ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ನಾಗಪ್ಪಣ್ಣ ಇದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನ. ದೂರಿದ್ರೆ ಅದರಷ್ಟು ನೋವಿನ ಸಂಗತಿ ನಂಗಿಲ್ಲ. ಯಾರಾದ್ರೂ ಒಂದು ನಾನು ಶಾಲೆಯನ್ನು ದೂರುದು, ನಾನು ಟೀಚರ್ಸ್, ಆದ್ರೆ ನಾನ್ ಮನೆಗೆ ಹೋಗುವಾಗ ತುಂಬಾ ಲೇಟ್ ಆಗ್ತಿತ್ತು. ಸಂಜೆ 8 ಗಂಟೆ ಎಲ್ಲ ಆಗೋದಿತ್ತು. ಶಿಕ್ಷಕರಾಗಿರ್ಬೋದು, ಶಿವಶಕ್ತಿ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು, ಮತ್ತೆ ಪ್ರವೀಣ್ ಆಗಿರ್ಬೋದು, ನಮ್ಮ ನಮ್ಗೆ ಒಂದು ನಾರಾಯಣಲ್ಲಿ ಏನೂ ಇಲ್ಲದ ಕೋದಂಡ್ರಾಮ, ನಾರಾಯಣಲ್ಲಿ ಒಂದು ಕೋದಂಡ್ರಾಮ ಅಂತೇಳಿ ಒಂದು ಗುರುತಿಸ್ಲಿಕ್ಕೆ ಸಾಧ್ಯವಾಯಿತು. ನಿಮ್ಮ ಪ್ರೀತಿ ಹೀಗೆ ಇರಲಿ ಸದಾ. ನೀವು ಎಲ್ಲ ನಾರಾಯಣಿ, ಹಾಗೆ ನಾರಾಯಣಿ ಎಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತೀರಿ. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಎನ್ನಿಸುತ್ತ ವಂದನೆಯನ್ನು ಸಮರ್ಪಿಸಿದಂತ ಸರ್ ಇನ್ನೊಂದು ನಮ್ಮ ಶಾಲೆಯ ಒಗ್ಗಟ್ಟಿಗೆ ನಿದರ್ಶನ ಹೇಳ್ತೇನೆ. ನಿಜಾಮ್ ಸರ್ ಇಲ್ಲಿ ಇಲ್ಲದೆ ಇರ್ಬೋದು, ವಿಡಿಯೋ ಕಾಲ್ ಅಲ್ಲಿ ಈ ಸಂಪೂರ್ಣ ಕಾರ್ಯಕ್ರಮವನ್ನು ನೋಡಿದ್ರು ಸರ್, ಸಂತೋಷ ಪಟ್ಟರು. ಅವರಿಗೆ ಕೂಡ ನಮ್ಮ ಗೆಳೆತನ ಎಲ್ಲವೂ ಖಂಡಿತವಾಗಿ ಮುಂದುವರಿತದೆ. ನಾವೊಂದು ಶಕ್ತಿಯಂತೆ ಮುಂದುವರಿತಾ ಇದ್ದೇವೆ. ನಮ್ಮ ಅದನ್ನು ಚಂದದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಕಾರ್ಯಕ್ರಮ. ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆ ಆರಂಭಿಯಲ್ಲಿ 27 ವರ್ಷಗಳ ಸೇವೆ ಸಲ್ಲಿಸಿದ್ದು, ಇದೀಗ ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಶಾಲೆ ಕುಕ್ರಬೆಟ್ಟು ಇಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ನಮ್ಮ ಶಾಲೆಗೆ ನೀಡಿರುವಂತಹ ಒಂದು ಅಮೋಘ ಸಾಧನೆಯನ್ನು, ಕೊಡುಗೆಯನ್ನು ನಾವು ಇಲ್ಲಿ ಅವರನ್ನು ಸ್ಮರಿಸಿಕೊಳ್ಳಬೇಕು. ನಮ್ಮ ಶಾಲೆಗೆ ಅವರು ಒಂದು ಕಪಾಟು ಮತ್ತು ಮಂಗಳೂರು ಕೇಂದ್ರ ಗ್ರಂಥಾಲಯದಿಂದ ಸುಮಾರು 500 ಪುಸ್ತಕಗಳನ್ನು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿರುತ್ತಾರೆ. ಆತ್ಮೀಯರ ಅವರಿಗೆ ನಿಜವಾಗ್ಲೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಮೇಡಮ್, ಈ ಒಂದು ಸಣ್ಣ ಕಾಣಿಕೆಯನ್ನು ಕೇವಲ ವಿದ್ಯಾಭ್ಯಾಸ ಅಲ್ಲದೆ ವಿದ್ಯಾರ್ಥಿಗಳು ಹೇಗೆ ಜೀವನ ನಡೆಸಬೇಕು ಅನ್ನೋದು ಕೂಡ ಹೇಳಿಕೊಟ್ಟಿರುವಂತಹ ಶಿಕ್ಷಕಿಗಳು. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಸನ್ಮಾನಿಸಬೇಕು ಎಲ್ಲ ವಿದ್ಯಾರ್ಥಿಗಳು. ಹಾಗೆಯೇ ಸ್ನೇಹಿತರೆ, ಇದೀಗ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶನೇ ನಮ್ದು ಒಂದು ಬೀಳ್ಕೊಡುಗೆ ಮತ್ತು ಇನ್ನೊಂದು ಮೇಲ್ಛಾವಣಿ ಉದ್ಘಾಟನೆ. ಹಾಗೆ ಈ ಮೇಲ್ಛಾವಣಿ ಉದ್ಘಾಟನೆಗೆ ತುಂಬಾ ಪ್ರಮುಖರನ್ನು ನಾವು ಸನ್ಮಾನಿಸಿದ್ದೀವಿ. ತಮ್ಮ ಜೀವನವನ್ನು ಶ್ರೀ ಗಿರೀಶ್ ರಾವ್ ಅವರೊಂದಿಗೆ ಕಳೆದಿರುತ್ತಾರೆ ಆ ಕಾಲದಲ್ಲಿ. ಹಾಗೆ ಇದರ ಬಗ್ಗೆ ಹೇಳುವುದರಲ್ಲಿ ನಮ್ಮ ಶಾಲೆಯಲ್ಲಿ ಯಾವುದೇ ತುಂಬಾ ತೊಡಗಿಸಿಕೊಂಡಿರುವಂತವರು. ಹಾಗೆ ನಮ್ಮ ಶಾಲೆಗೆ ಒಂದು ಸುಮಾರು 5 ವರ್ಷಗಳಾಗಿ ಶಾಲೆಯ ಭೌತಿಕ ಪರಿಸರ ಚೆನ್ನಾಗಿ ನೋಡಲು ಏನು ಮಾಡಬಹುದು ಅಂತ ಹೇಳ್ತಾ
2024-25ನೇ ಸಾಲಿನಲ್ಲಿ ಶಾಲೆಗೆ 4 ಕಂಪ್ಯೂಟರ್ ಹಾಗೂ ಸ್ಮಾರ್ಟ್ ಕ್ಲಾಸ್ಗಳ ಸಹಾಯಧನವನ್ನು ಶ್ರೀ ಕಮಲಾಕ್ಷಿ ಕಾಮತ್ ಅವರಿಗೆ ತಲುಪಲು ಪ್ರಯತ್ನಿಸಿದ್ದಾರೆ. ಈ ವರ್ಷ ಬೋಲಾರ್ ಸಂಸ್ಥೆಯಿಂದ ಈ ಶಾಲೆಗೆ ಮೇಲ್ಚಾವಣಿ ನೀಡುವಂತೆ ವ್ಯವಸ್ಥೆ ಮಾಡಿರುತ್ತಾರೆ. ಹಾಗೆ ತನ್ನ ಅನೇಕ ಸಹಪಠ್ಯ ಚಟುವಟಿಕೆಗಳನ್ನು ಅನೇಕ ಸಹಪಠ್ಯ ಚಟುವಟಿಕೆಗಳನ್ನು ಇದ್ದೆವು. ಅಂತೇಳಿ ವೇದಿಕೆಯಲ್ಲಿ ಸಂದೀಪ್ ನಾಯಕರು ಹಾಗೆ ಸಂತೋಷ್ ಅವರಿದ್ದಾರೆ, ಉದಯ ಹೆಗ್ಡೆ ಅವರಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಾನು ಕೋದಂಡ ಸರ್ ಬಗ್ಗೆ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಕೋದಂಡ ಸರ್ 2013 ಬಂದಾಗ ನಾನು ಯೋಜನೆ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಶಾಲೆಯ ಕೆಲವು ಕೆಲಸಗಳಿರ್ಬೋದು, ಅವ್ರದ್ದಿರ್ಬೋದು, ಒಳಗಾಟದಲ್ಲಿ ಇತ್ತು. ಆದ್ರೆ ನಾನು ಒಂದು ಆಸೆ ಇತ್ತು, ನ್ಯಾಷನಲ್ ರೆಫ್ರಿ ಆಗ್ಬೇಕು ಅಂತ ಆಸೆ ಪಟ್ಟೆ. ಕೊನೆಗೆ ಅವರು ಸ್ಟೇಟ್ ರೆಫ್ರಿ ಆದರೂ ಎಕ್ಸಾಮ್ ಬರೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಲೋಕಲ್ ಮ್ಯಾಚ್ಗಳು ಬಹಳ ಉತ್ತಮವಾಗಿ ಕಂಡಕ್ಟ್ ಮಾಡ್ತಾ ಇದ್ರು. ಇಲ್ಲಿ ಮತ್ತೆ ಮಕ್ಕಳನ್ನು ಕ್ರೀಡೆಯಲ್ಲಿ ಬಹಳ ಮಕ್ಕಳ ಆರೋಗ್ಯ ಸಿಗಿ ಸಾಕು, ಹಾಗೆ ಒಳ್ಳೆ ಆರೋಗ್ಯ ಅವರಿಗೆ, ಅವರ ಮನಸ್ಸಿಗೆ ಮಕ್ಕಳು ಸಿಗಲಿ, ಸದಾ ಕಾಲ ಅವರ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ. ಹಾಗೆ ಇಲ್ಲೇ ಶಿಕ್ಷಕರು ಪ್ರೀತಿ ವಿಶ್ವಾಸ ಸದಾ ಕೊನೆ ತನಕ ಅವರ ಮೇಲೆ ಇರಲಿ ಅಂತ ನಾನು ನಾರಾಯಣ ಸುವರ್ಣಾಂಗರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಒಳ್ಳೇದಾಗಲಿ, ಶುಭವಾಗಲಿ ಅಂತ ನಾನು ಹಾರೈಕೆಯನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೇದಾಗಲಿ. ಮ್ಯಾನೇಜರ್ ಮಾತಾಡಂತ ಕೇಳಿರ್ಬೋದು, ಅವರೇ ಪ್ರಭಾಕರ್ ಸರ್. ಯಾಕೆ ಹೇಳಿದ್ರೆ ಪ್ರಭಾಕರ್ ಸರ್ ಮತ್ತು ನಮ್ಮ ಬಾಂಧವ್ಯ ಈಗಿನದ್ದಲ್ಲ. ಉಂಬಿಟ್ಟು ಶಾಲೆಯಲ್ಲಿ ನಾನು 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಅಲ್ಲಿ ನಾವು 7 ವರ್ಷಗಳ ಕಾಲ ಒಟ್ಟಿಗೆ ಜೊತೆಯಾಗಿ ಒಬ್ಬ ಸ್ಟಾಫ್ ಆಗಿ ಅಣ್ಣನಾಗಿದ್ರು. ನಾನು ಉಂಬಿಟ್ಟು ಶಾಲೆಯಲ್ಲಿ ಜಾಯಿನ್ ಆದಾಗ ಕಾರ್ಕಳದಿಂದ ಓಡಾಡ್ಬೇಕಿತ್ತು. ಆಗ ನನ್ನ ಪ್ರಾಯ 20. ಆಗ ಸ್ವಲ್ಪ ನನಗೆ ಸಮಸ್ಯೆ ಆಗ್ತಿತ್ತು, ಬಸ್ಸಿನಲ್ಲಿ ಹೋಗ್ಲಿಕ್ಕೆಲ್ಲ ತುಂಬಾ ಸಮಸ್ಯೆ ಆಗ್ತಿತ್ತು. ಆಗ ನನಗೆ ಸಹಾಯಧನ ಮಾಡಿಕೊಟ್ಟವರು ಪ್ರಭಾಕರ್ ಸರ್, ರೂಮ್ ಮಾಡಿಕೊಟ್ಟವರು ಪ್ರಭಾಕರ್ ಸರ್. ಮೊನ್ನೆ ನಾವು ಟೂರಿಗೆ ಹೋಗುವಾಗ ರಂಗೇಶ್ ಸರ್ ಸಿಕ್ಕಿದ್ರು, ಗೊತ್ತುಂಟಲ್ಲ ಮಕ್ಕಳೇ, ರಂಗೇಶ್ ಸರ್ ಹಾಗೂ ನಮ್ಗೆ ಅಂಡಿಂಗಿಯಲ್ಲಿ ಒಂದು ರೂಮ್ ಮಾಡಿಕೊಟ್ಟು ಎಂತ ಕಷ್ಟವೇ ಬರಲಿ, ಯಾವ ಸ್ಟ್ರೈಕ್ ಅದು ನಮಗಾಗುವ ಪ್ರಯತ್ನ ನಾನು ಮಾಡಿದ್ದೇನೆ. ಯಾರಿಗೆ ಎಷ್ಟು ನನ್ನ ಮೇಲೆ ಗೌರವ ಉಂಟ ಬರ್ತಿಲ್ಲ ಅದು ಗೊತ್ತಿಲ್ಲ ನಮಗೆ. ಹಾಗಾಗಿ ಅದನ್ನು ಚಿಂತೆ ಮಾಡಲಿಲ್ಲ ನಾನು. ನಾವು ಮಾಡುವ ಕೆಲಸ ಒಂದಿಷ್ಟು ನಿಷ್ಠ. ಈಗ ನಾನು ಹೇಳಿದಾಗೆ ನಮ್ಮ ಈ ಶಿಕ್ಷಕ ಬಂಧುಗಳು ಇಲ್ಲಿ ತುಂಬಾ ಎನರ್ಜೆಟಿಕ್, ಎಲ್ಲ ಯಂಗ್ಸ್ಟರ್ಸ್. ಅದು ನನಗೆ ಭಾರಿ ಖುಷಿಯಾದದ್ದು. ನಾನು ಹಿರಿಯರು, ಹಾಗಾಗಿ ಯಾರಂತ ಮನಸ್ಸಿನ ಮೂಲೆಯಲ್ಲಿ ಕನಸಿದ್ರೆ ಆ ಕನಸಿಗೆ ದೇವರು ಯಾರಿಂದಲೂ ಸಪೋರ್ಟ್ ಮಾಡಿಸ್ತಾರೆ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ, ನೀವು ಮನಸ್ಸಿನಲ್ಲಿ ಏನು ಅನ್ಕೊಳ್ಬೇಕು ಅಂತ ಇದ್ದೀರಾ ಅದು ಖಂಡಿತ ಆಗೇ ಆಗ್ತದೆ. ಅದೇ ಸರಿಯಬೇಕು, ಕಾಯಬೇಕು, ತಾಳ್ಮೆ ಬೇಕು, ಎಲ್ಲವೂ ಬೇಕು ಅಂತ ಹೇಳಿ. ಹಾಗಾಗಿ ಈ ದಿನ ಈ ಸುಸಂದರ್ಭದಲ್ಲಿ ನಮ್ಮ ಸಂತೋಷ ಹಾಗೂ ಸಂದೀಪವಾಗಿ ನಾನು ನನ್ನ ಹೃದಯ